ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತೇನು ವಿಷಯ ಗೊತ್ತಾ? KRS ಡ್ಯಾಮ್ ಎಲ್ಲರೂ ಕೇಳೇ ಇರ್ತೀರಾ. ಹಾಗೆ ಇದನ್ನು ಯಾರು ಕಟ್ಟಿದ್ದು, ಯಾವಾಗ ಕಟ್ಟಿದ್ದು ಅನ್ನೋದನ್ನು ಸ್ವಲ್ಪ ತಿಳ್ಕೊಂಬರೋಣ. KRS ಎಂದರೆ ಕೃಷ್ಣರಾಜ ಸಾಗರ ಅಣೆಕಟ್ಟು. ಈ ಒಂದು ಅಣೆಕಟ್ಟು ನಿರ್ಮಾಣದಲ್ಲಿ ಮೈಸೂರು ರಾಜರ, ಅದರಲ್ಲಿ ಪ್ರಮುಖವಾಗಿ ಮಹಾರಾಜರಾದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪಾತ್ರ ದೊಡ್ಡದು ಮತ್ತು ಐತಿಹಾಸಿಕ ಅಂತಲೇ ಹೇಳಬಹುದು. ಮೈಸೂರು ಸಂಸ್ಥಾನದ ಸಮೃದ್ಧಿಗಾಗಿ ಮತ್ತು ಜನರ ಕೃಷಿ ಹಾಗೂ ಕುಡಿಯುವ ನೀರಿನ ಹಸಿವನ್ನು ನೀಗಿಸಲು ರಾಜಮನೆತನವು ತನ್ನ ಸಂಪೂರ್ಣ ಆರ್ಥಿಕ ಬೆಂಬಲ, ದೂರದೃಷ್ಟಿ ಹಾಗೂ ಆಡಳಿತಾತ್ಮಕ ನಾಯಕತ್ವವನ್ನು ನೀಡಿತು. ಮೈಸೂರು ರಾಜರ ಪ್ರಮುಖ ಕೊಡುಗೆಗಳು ಏನು ಅನ್ನೋದಾದರೆ, ಮಹಾರಾಜರು ಮುಖ್ಯ ಇಂಜಿನಿಯರ್ ಆದಂಥ ಸರ್ ಎಂ ವಿಶ್ವೇಶ್ವರಯ್ಯರವರ ಕನಸಿನ ಕೂಸಾದ ಅನ್ನಂಬಾಡಿ ಅಣೆಕಟ್ಟು ಯೋಜನೆಗೆ ಸಂಪೂರ್ಣ ಬೆಂಬಲ ನೀಡಿ 1911ರಲ್ಲಿ ಕಾಮಗಾರಿಗೆ ಚಾಲನೆ ನೀಡಿದರು. ಅಣೆಕಟ್ಟು ನಿರ್ಮಾಣದ ಹಂತದಲ್ಲಿ ತೀವ್ರ ಹಣಕಾಸಿನ ಬಿಕ್ಕಟ್ಟು ಎದುರಾದಾಗ ರಾಜಮನೆತನವು ತನ್ನ ಸ್ವಂತ ಆಭರಣಗಳನ್ನು ಅಡವಿಟ್ಟು ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿಗಳನ್ನು ಒದಗಿಸಿ ಕಾಮಗಾರಿ ನಿಲ್ಲದಂತೆ ನೋಡಿಕೊಂಡಿತ್ತು. ಇಷ್ಟೆಲ್ಲ ಕಷ್ಟಪಟ್ಟು ಡ್ಯಾಮ್ ಕಟ್ಟಿದ ಮೇಲೆ ಹೆಸರೇನು ಎಂದು ದಾಗ ಈ ಜಲಾಶಯಕ್ಕೆ 1917ರಲ್ಲಿ ರಾಜರ ಗೌರವಾರ್ಥವಾಗಿ ಕೃಷ್ಣರಾಜ ಸಾಗರ ಎಂದು ಹೆಸರಿಡಲಾಯಿತು. ಮಹಾರಾಜರಿಗೆ ಜನರ ಬಗ್ಗೆ ಇದ್ದಂಥ ಕಾಳಜಿ, ನಿಸ್ವಾರ್ಥ ಆಡಳಿತ ನೋಡಿ ಅಲ್ಲಿನ ಜನರು ಕೂಡ ಸ್ವಯಂ ಪ್ರೇರಿತರಾಗಿ ಕೈ ಜೋಡಿಸಿದರು. ಈ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ನೋಡೋಣ.